ಇತ್ತ ಚಿಂಚೋಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅವಿನಾಶ್ ಜಾಧವ್ ಪರ ಬಿಎಸ್ವೈ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡಿದ್ರು. ಈ ವೇಳೆ ಮಾತನಾಡಿದ ಬಿಎಸ್ವೈ ಈ ಬಾರಿ ಕುಂದಗೋಳ ಹಾಗೂ ಚಿಂಚೋಳಿಯಲ್ಲಿ ಗೆಲ್ತೇವೆ ಅಂತ ಹೇಳಿದ್ರು. ಮೇ 23ರ ನಂತರ ಮೈತ್ರಿ ನಾಯಕರು ತಬ್ಬಲಿಗಳಂತೆ ಓಡಾಡ್ತಾರೆ ಅಂತ ಬಿಎಸ್ವೈ ಕುಟುಕಿದ್ರು. ಚಿಂಚೋಳಿ ಎರಡು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ನಮಗೆ ಅನುಕೂಲಕರವಾದ ವಾತಾವರಣ ಇದೆ. ಕರ್ನಾಟಕದಲ್ಲಿ ನಾನು ಈಗಾಗಲೇ ಹೇಳಿದಂತೆ 22 ಲೋಕಸಭಾ ಕ್ಷೇತ್ರ ಗೆಲ್ಲೋರಿದ್ದೇವೆ. ನಮ್ಮ ವೀರಪ್ಪ ಮೊಯ್ಲಿಯವರಂತೂ ಈಗಾಗಲೇ ಅವರ ಹತಾಶರಾಗಿ ಸೋಲಿನ ಅನುಭವ ಅವ್ರಿಗೆ ಆಗ್ತಾ ಇದೆ. ಕಾಂಗ್ರೆಸ್ಸಿಂದ 6-7 ಬಾರಿ ಸಂಸತ್ ಸದಸ್ಯರಾಗಿ ಸಚಿವರಾಗಿದ್ದಂಥ ಅನೇಕ ಜನ ಈ ಚುನಾವಣೆಯಲ್ಲಿ ಸೋಲು ಅನುಭವಿಸೋದು ನಿಶ್ಚಿತ ಆಗಿದೆ. ಅಂದರೆ ಅವರು ಬೀದಿಗೆ ಬಂದಾಗಿದೆ. ಕುಂದಗೋಳ ಚಿಂಚೋಳಿ ಎರಡು ಕ್ಷೇತ್ರ ನಾವು ಗೆದ್ದ ಮೇಲೆ, ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಈ ಸರ್ಕಾರ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತಹದ್ದು ಸಂಭವ ಜಾಸ್ತಿ ಇದೆ. ಇವತ್ತು ಕಲಬುರಗಿಯ ಚಿಂಚೋಳಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಕುಮಾರಸ್ವಾಮಿ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ. ಪ್ರಚಾರಕ್ಕೂ ಮುನ್ನ ಕಲಬುರಗಿಯ ಗಾಣಗಾಪುರ ದತ್ತನ ಸನ್ನಿಧಿಗೆ ಸಿಎಂ ಕುಮಾರಸ್ವಾಮಿ ಪತ್ನಿ ಸಮೇತ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಸುವರ್ಣ ನಿರ್ಗುಣ ಪಾದುಕೆಗೆ ಪೂಜೆಯನ್ನ ನೆರವೇರಿಸಲಿರುವಂತಹ ಸಿಎಂ ಎಚ್ಡಿಕೆ ದಂಪತಿ ಮತ್ತೊಂದು ಕಡೆ ನಿಖಿಲ್ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾರೆ. 12:20ಕ್ಕೆ ಗಾಣಗಾಪುರಕ್ಕೆ ಭೇಟಿಯನ್ನ ನೀಡಲಿರುವಂತಹ ಸಿಎಂ ನಂತರ ಸಂಜೆ 5:30ಕ್ಕೆ ಚಿಂಚೋಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಭಾಷ್ ರಾಥೋಡ್ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ.